ಹೋರಾಟಗಾರರು ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಪ್ರಾಥಮಿಕ ಶಾಲೆ ನಿರ್ಲಕ್ಷ್ಯ ಮಾಡಿದರೆ ಮತ್ತು ಮುಂದೆ ಕಲಿಯುವಂಥ ಮಕ್ಕಳಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಕಷ್ಟದ ಕೆಲಸ. ಇಂಥ ಸಮಸ್ಯೆ ಇನ್ನೂ ಹಲವು ಸರ್ಕಾರಿ ಶಾಲೆಗಳಲ್ಲಿದೆ ಅಂತವ್ರು ಹೇಳ್ತಾ ಇದ್ದಾರೆ. ಇದೊಂದಲ್ಲ, ಎಲ್ಲ ಕಡೆ ಅದ. ಅವ್ರು ಸುತ್ತ ಹಾಕ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಮಾಳೆಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕನ್ನಡ ಹೋರಾಟಗಾರರಾಗಿರ್ಬೋದು, ಅಲ್ಲಿ ಕನ್ನಡಿಗರಾಗಿರ್ಬೋದು. ಇದು ಪರಿಹಾರ ಯಾವಾಗಂತ್ರಿ? ಸರ್ಕಾರಿ ಶಾಲೆ ಇಡೀ ರಾಜ್ಯ ತುಂಬ ಎಲ್ಲ ಶಾಲೆಗಳು ಅದ ಒಂದೇ ರೀತಿ ಇದ್ದಂಗಿದ್ದಾವೆ. ಎಲ್ಲೋ ಒಂದಿಷ್ಟು ತೋರಿಸೋದಕ್ಕೆ ಯಾವುದು ಶಾಲೆಗಳು ಕಡಿಸಿದಾರೋ ಏನೋ, ಅವ್ರು ತೋರಿಸೋದು ಭಾರಿ ನಡೀತಾ ಇದೆ ಅಂತ. ಅದನ್ನು ಮ್ಯಾಕ್ಸಿಮಮ್ ಎಲ್ಲ ಇದೇ ಪರಿಸ್ಥಿತಿ. ಇದು ತಪ್ಪುದು ಯಾವಾಗಂತ. ಯಾಕೆಂದ್ರೆ ಕನ್ನಡ ಅಂತ ನಮ್ಮದು ಬಾರ್ಡರ್ ಮೇಲೆ ಕಲಿಬೇಕು, ನಮ್ದು ಬೆಳೆಸಬೇಕು. ಆ ಮಾತು ಬೇರೆ. ಜೊತೆಗೆ ಸರ್ಕಾರಿ ಶಾಲೆಗಳು ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಭಾಳ ನೋವಿನ ಕೆಲಸ. ಯಾಕಂತಂದ್ರೆ ಮೇನ್ ಈ ದೇಶ ನಿಲ್ಲುದ, ಈ ರಾಜ್ಯ ನಿಲ್ಲುದ ಶಿಕ್ಷಣದಿಂದ. ಇವತ್ತು ಶಿಕ್ಷಣದಂತೇಳಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ಏನೋ ವಿಚಾರ ಮಾಡ್ತಾ ಇದ್ದೀರಿ. ಅನೇಕರು ಇವತ್ತು ವಿಜ್ಞಾನಿಗಳಾಗ್ತಾ ಇದ್ದಾರೆ, ಮತ್ತೇನೋ ಆಗ್ತದೆ. ಆದರೆ ಇವರೆಲ್ಲರೂ ಭಾಳ ಕಡಿಮೆ. ಮತ್ತು ಹೈಯರ್ ಎಜುಕೇಷನಿಂದ ಇನ್ನೂ ಕಡಿಮೆ ಆಗ್ತಾ ಹೋಗ್ತಾರೆ. ಬಾರ್ಡರ್ ಮೇಲಂತೆ ಮುಗಿದೋಗ್ಬಿಡ್ತು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಮೇಲೆ ಅದು ತಪ್ಪಬೇಕಾದ್ರೆ ಸರ್ಕಾರ ಅದನ್ನು ಇನಿಷಿಯೇಟ್ ಮಾಡಬೇಕಾಗ್ತದೆ. ಅದರಲ್ಲಿ ಶಿಕ್ಷಣಕ್ಕಂತೆ ಸರ್ಕಾರ ಏನು ಜವಾಬ್ದಾರಿ ತಗೋಬೇಕಾಯ್ತು ಇಲ್ಲಿವರೆಗೆ ಯಾವುದೂ ತೊಗೊಂಡಿಲ್ಲ. ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಹಿಡ್ಕೊಂಡು ಹಿಂದಿನ ಎಲ್ಲ ಸರ್ಕಾರಗಳು ಅದೇ ರೀತಿ ಅದೇ ಪರಿಸ್ಥಿತಿ. 2% ತಮ್ಮ ಬಜೆಟ್ದಾಗ ರೊಕ್ಕ ಇಟ್ಟರು ಭಾಳ ದೊಡ್ಡ